ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮೂರು ಜಾತ್ರೆ ಆಗಿರುತ್ತೆ. ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರೆ, ಅವ್ರ ಊರಿಗೆ ಹೋಗಿದ್ವಿ ಜಾತ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಂದು ವಿಡಿಯೋ ಆಗಿರುತ್ತೆ. ಜಾತ್ರೆಯೂ ತುಂಬ ಚೆನ್ನಾಗಾಯಿತು. ಹಾಗೆ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇದು ಮಂಗಳವಾರ ನೈಟಿಂದ ರೆಕಾರ್ಡ್ ಮಾಡಿರೋದು. ಮಂಗಳವಾರ ನೈಟು ನಮ್ಮೂರಲ್ಲಿ ಮಾರಮ್ಮ ದೇವಿಯಾಗಿರೋದ್ರಿಂದ ಅಲ್ಲಿ ಕೋಣ ಕಡಿತಾರೆ. ಹಾಗಾಗಿ ಕೋಣಗಳನ್ನೆಲ್ಲ ಮನೆ ಮನೆಗೂ ಕರ್ಕೊಂಡೋಗಿ ಮೆರವಣಿಗೆ ಮಾಡಿಸಿ ಊರು ತುಂಬ ಇರೋ ಮನೆಗಳಿಗೆಲ್ಲ ಕರ್ಕೊಂಡೋಗಿ ಮೆರವಣಿಗೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ಇಲ್ಲ ನಮ್ಮ ಮನೆಗೂ ಸಹ ಬಂದಿದ್ದರು. ನಾವು ಅಲ್ಲಿ ಕೋಣಗಳಿಗೆಲ್ಲ ಅವರು ಪೂಜೆ ಎಲ್ಲ ಮಾಡಿ, ನನ್ನ ಮಗ ಕಾಯ್ಕೊಂಡು ನಿಂತಿದ್ದವನು ಕೋಣ ಬಂದಮೇಲಂತೂ ಹತ್ರನೂ ಹೋಗಿಲ್ಲ, ಬೈಯಕ್ಕವನು. ಅವನು ಸುಮ್ಮನೆ ಈ ಕಡೆ ಬಂದು ನಿಂತ್ಕೊಬಿಟ್ಟ ಎದ್ದುಕೊಂಡು. ಬೇರೆ ಮಕ್ಕಳೆಲ್ಲ ಸ್ವಲ್ಪ ರೂಢಿ ಇತ್ತು, ನೋಡಿದ್ರು. ಅವನು ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಹೋಗಿರೋದು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ತಾಯಿದ್ವಿ. ಮದುವೆಗಿಂತ ಮುಂಚೆ 1 ವರ್ಷವೂ ಮಿಸ್ ಮಾಡ್ತಿರ್ಲಿಲ್ಲ, ಹೋಗ್ತಾಯಿದ್ದೆ. ಮದುವೆ ಆದಮೇಲಿಂದನೇ ಸ್ವಲ್ಪ ಕಮ್ಮಿ ಆಗೋಗಿತ್ತು. ಬರೀ ಜಾತ್ರೆ ದಿನ ಮಾತ್ರ ಮಧ್ಯಾಹ್ನ ಹೋಗಿ ಬರ್ತಾಯಿದ್ವಿ. ಅಷ್ಟೇ ಆಗಿರೋದು ಅಂದರೆ ನಿನ್ನೆ ಮಾತ್ರನೇ. ಹಾಗಾಗಿ ನನ್ನ ಮಗನೂ ಸಹ ಅವನು ಮೊನ್ನೆನೇ ನೋಡಿದ್ದು ಆ ಜಾತ್ರೆನ. ಅವನಿಗೂ ಫುಲ್ಲು ಭಯ ಆಗೋಗ್ಬಿಟ್ಟು ಅವನು ಬಂದು ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದಾನೆ. ಕೋಣ ಹತ್ರ ಹೋಗ್ತಾನೇ ಇಲ್ಲ ನೋಡೋಕ್ಕೂ ಸಹ. ಆಮೇಲೆ ಅಲ್ಲೂ ಎಲ್ಲ ಪೂಜೆ ಮಾಡಿ ಎಲ್ಲ ಚೆನ್ನಾಗಾಯಿತು. ಇನ್ನು ನನ್ನ ಮಗಳಿಗೂ ಸಹ ಕೋಲಾಟ ಇಷ್ಟ ಆಗೋಗಿತ್ತು. ಮುಗಿಯೋವರೆಗೂ ಬಂದಿಲ್ಲ, ಅಲ್ಲೇ ನೋಡ್ಕೊಂಡು ನಿಂತಿದ್ವಿ. ಹಾಗೆ ಆಮೇಲೆ ಒಂದು 12:30 1 o'clock ಆಗಿತ್ತು. ಅಷ್ಟೊತ್ತಿಗೆ ದೇವರು ಸಹ ಮೆರವಣಿಗೆ ಬಂತು. ನಾವು ಎಲ್ಲ ಕಾಯ್ತಾಯಿದ್ವಿ, ದೇವ್ರ ಮೆರವಣಿಗೆ ಬರಲಿ ಅಂತ ಹೇಳ್ಬಿಟ್ಟು. ಮನೆ ಹತ್ರನೂ ಬರುತ್ತೆ ಮೆರವಣಿಗೆಗೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಾಯ್ಕೊಂಡು ನಿಂತಿದ್ವಿ ದೇವ್ರಿಗೆ ಅಂತ. ಇವನು ನೋಡಿ ನನ್ನ ಮಗ ತಮಟೆ ಸೌಂಡ್ಗೆ ಈ ಕಡೆ ಡ್ಯಾನ್ಸು ಆಡ್ತಾನೆ, ಈ ಕಡೆ ಕಿವಿನೂ ಮುಚ್ಕೊಂಡಿರ್ತಾನೆ.
ಇನ್ನು ನಮ್ಮ ದೊಡ್ಡಮ್ಮ ಅವರು ಮಡ್ಲಕ್ಕಿ ಪೂಜೆ ಎಲ್ಲ ಮಾಡಿಸಿದ್ರು. ಮಡ್ಲಕ್ಕಿ ಎಲ್ಲ ಕೊಟ್ಟರು ಅವರು ದೇವ್ರ ಮನೆ ಹತ್ರ ಬಂದಾಗೇ. ಹಾಗೆ ದೇವ್ರು ಸಹ ಹಿಂದೆ ಮನೆ ಎಲ್ಲ ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗುತ್ತೆ. ಹಾಗೆ ಎಲ್ಲ ಹೋಗಿ ಮೆರವಣಿಗೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗುತ್ತೆ. ದೇವ್ರು ಹೋದಾದ್ಮೇಲೆ ಮತ್ತು ಬೆಳಗಿನ ಜಾವ 4 ಗಂಟೇಲಿ ನಾವು ಆರತಿ ಮಾಡಿರ್ತೀವಲ್ಲ ಅದ್ರ ಮುಂದೆ ನಮ್ಮ ದೊಡ್ಡಮ್ಮವ್ರು ಮರಿ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಆರತಿ ಮುಂದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮರಿ ತೊಗೊಂಬಂದಿದ್ರು. ಮರಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಜಾತ್ರೆ ಅಂತೂ. ನಾನು ಆಲ್ಮೋಸ್ಟು 8 ವರ್ಷ ಆದಮೇಲೆ ಒಂದಿನ ಮುಂಚೆನೇ ಜಾತ್ರೆಗೆ ಅಂತ ಹೋಗಿದ್ದಿದ್ದು. ಬರೀ ಜಾತ್ರೆ ದಿನ ಹೋಗಿ ಬರ್ತಾಯಿದ್ದೆ ಅಷ್ಟೇ. 8 ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗಿರೋದು ನಾನು ಜಾತ್ರೆಗೋಸ್ಕರ ಅಂತ. ಇನ್ನು ಮರಿ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮರಿ ಒಪ್ಕೋಬೇಕಲ್ಲ, ಹಾಗಾಗಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾಯಿದ್ರು. ಮರಿನೂ ಎಲ್ಲ ಬೇಗ ಒಪ್ಕೊಂತು. ಪೂಜೆ ಮಾಡ್ತಿದ್ದಂಗೆ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಪ್ಕೊಂತು ಮರಿ ಸಹ. ಆಮೇಲೆಲ್ಲ ಕಟ್ ಮಾಡಿದ್ರು, ಅದೆಲ್ಲ ವೀಡಿಯೋ ಮಾಡಿಲ್ಲ. ಈ ಮರಿ ಕಟ್ ಮಾಡಬೇಕಾದ್ರೆ ನನ್ನ ಮಗ ಎದ್ದಿರಲಿಲ್ಲ. ಅವ್ನಿಗೆ ಒಟ್ಟಿನಲ್ಲಿ ಇದು ನೋಡೋಕೆ ಇಷ್ಟ ಇತ್ತು, ಆದರೆ ಎದ್ದಿರಲಿಲ್ಲ. ಅವನು ಎಬ್ಬಿಸಿರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ದೇವ್ರು ಬರೋವರೆಗೂ ಎದ್ದಿದ್ರಲ್ಲ. 1:30 ಆಗಿತ್ತು ಆಲ್ಮೋಸ್ಟ್ ಮಲಗ್ದಾಗೇ. ಇನ್ನು ಮತ್ತೆ ಎದ್ದು ಮತ್ತೆ ಮಲಗು, ನಿದ್ದೆ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಎಬ್ಬಿಸೋಕ್ಕೂ ಸಹ ಹೋಗಿರಲಿಲ್ಲ ಅವನಿಗೆ. ಆಮೇಲೆ ವೀಡಿಯೋ ನೋಡಿ ಅಳ್ತಾ ಇದ್ದ ಅವನು, ನನಗೆ ಎಬ್ಬಿಸ್ಬೇಕು ತಾನೇ ಅಂತ. ಇನ್ನು ಮಾರ್ನಿಂಗ್ ಆರತಿ ಎತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡಿದ್ದೆ, ಅವಳೇ ಎತ್ಕೊಂಡು ಹೋಗಿದ್ಲು. ಹಾಗೆ ಇನ್ನು ಎಲ್ಲ ಮುಗಿಸ್ಕೊಂಡು ಶಾಪಿಂಗಿಗೆ ಅಂತ ಇರುತ್ತಲ್ಲ ಆಟ ಸಾಮಾನು ಅವು ಇವು ಅಂತ. ಇವಳು ನೋಡಿ ನನ್ನ ಮಗಳು ಪಿ ಅಲ್ಲಿ ಬೇರೆ ಮಕ್ಕಳು ಆಡ್ತಿದ್ದಿದ್ದು ನೋಡ್ಬಿಟ್ಟು ಇವಳು ಕಲ್ತ್ಕೊಂಡೇ ಬಿಟ್ಲು ಪಿ ಊದೋದನ್ನು. ಈ ಪಿ ಊದೋದನ್ನು ಕಲ್ತ್ಕೊಂಡ್ಬಿಟ್ಟು ಅದನ್ನು ಕೊಡಿಸಿದ್ವಿ. ಹೇಗೆ ಊದೋದು ಕಲ್ತಿದ್ದಾಳೆ ನೋಡಿ. ಇನ್ನು ಮತ್ತೆ ನಾವು ಹಾಗೆ ರಿಟರ್ನ್ ಆದ್ವಿ ಈವ್ನಿಂಗು. ಹಾಗೆ ಆನ್ ದ ವೇ ಬರ್ತಾ ನೆಲಮಂಗ್ಲಕ್ಕೆ ನಮ್ಮ ಊರಿಗೆ ಹೋಗೋಣ, ನಮ್ಮ ಅಜ್ಜಿ ಊರಿಗೆ ಅಂತ ಹೇಳ್ಬಿಟ್ಟು ಹಾಗೆ ನೆಲಮಂಗ್ಲಕ್ಕೆ ಹೋಗಿ ಬಂದ್ವಿ. ಇನ್ನು ಅಲ್ಲಿಂದನೂ ಹೊರಡೋ ಅಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಅಲ್ಲಿಂದನೂ ಹೊರಟ್ವಿ. ಗೊರಗುಂಟೆಪಾಳ್ಯ ತುಂಬ ಟ್ರಾಫಿಕ್ ಆಗಿತ್ತು. ಟ್ರಾಫಿಕ್ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆಗೋಯಿತು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.